In the name of Holy Jesus. Yes, yes, yes. Mustafa. ಇನ್ನೊಂದು ಏನ್ದ ಇಲ್ಲ ಇನ್ನೂ ಬಂತಿಲ್ಲ ಒತ್ತಿಗಟ್ಟ ಗೀತಿಗಟ್ಟ ಅಲ್ಲೇ ನೋಡೋಣ ಅಲ್ಲಿತ್ತದ ಅಲ್ಲೇನದ ಅಲ್ಲೇ ನೋಡೋಣ ಈಗ ಕಾಣತ್ತಿಲ್ಲ ಅದೇ மனிதர் உணர்ந்து கொள்ள இது மனித காதல் அல்ல அதையும் தாண்டி புனிதமானது. ಹಾಯ್ ಹಲೋ ನಮಸ್ಕಾರ ಕನ್ನಡಿಗರೇ, ಹೇಗಿದ್ದೀರಿ ಎಲ್ಲರೂ? ನಾನಂತರ ಅದ್ಭುತವಾಗಿದೆ, ನೀವು ಕೂಡ ತುಂಬ ಚೆನ್ನಾಗಿ ಅಂದ್ಕೊಂಡಿದ್ದೀನಿ. ಸೊ ಆಲ್ರೆಡಿ ನಿಮ್ಗೆ ಗೊತ್ತಾಗೈತಿ ಎಲ್ಲಿ ಬಂದಿದೆ ಅಂತೇಳಿ. ಹೌದು, ನಾವು ವಯನಾಡಾಗಿದ್ದೀನಿ. ಸೊ ಕಳೆದ ವಿಡಿಯೋದಾಗ ನೀವು ನೋಡಿರ್ತೀರಿ. ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡ್ಕೊಂಬರ್ರಿ. ಸೊ ಓವರ್ ನೈಟ್ ಜರ್ನಿ ಮಾಡಿ ಇವತ್ತು ಬೆಳಿಗ್ಗೆ ಐ ಥಿಂಕ್ 3 ಗಂಟೆಗೆ ಬಂದೀನಿ ವಯನಾಡಿಗೆ. ಸೊ ಇವಾಗ 7 ಗಂಟೆಗೆ ಟೈಮು. ಸ್ವಲ್ಪ ರೆಸ್ಟ್ ತೊಗೊಂಡು ಇವಾಗ ವಯನಾಡ ಹತ್ರ ಇರುವಂತಹ ಎಳಕಲ್ ಕೇವ್ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲಿಂದ 27 ಕಿಲೋಮೀಟರ್ ಐತಿ. ಸೊ ಬರ್ರಿ ಹೋಗೋಣಂತ. ಇವಾಗ ಎಲ್ಕಲ್ ಕೇವ್ ಹತ್ರ ಬಂದೀವಿ. ಸೊ ಪಾರ್ಕಿಂಗ್ ನಂಬರ್ 3 ಒಳಗೆ ಪಾರ್ಕ್ ಮಾಡೀವಿ. ನೀವು ಫ್ರೆಶ್ ಅಪ್ ಆಗ್ಬೇಕಂದ್ರೆ ಇಲ್ಲಿ ಫ್ರೆಶ್ ಅಪ್ ಕೂಡ ಆಗೋಕ್ಕೆ ಅನುಕೂಲ ಐತಿ, ಬಟ್ ಪೇ ಮಾಡ್ಬೇಕು 10 ರೂಪೀಸ್. ಸೊ ನೀವು ಸ್ನಾನ ಮಾಡ್ತೀರಂದ್ರೆ ಅದಕ್ಕೆ 50 ರೂಪಾಯಿ. ಜೊತೆಗೆ ನಿಮ್ಗೆ ಸ್ಟೇ ಕೂಡ ಸಿಗುತ್ತೆ, ನೋಡ್ಬೋದು ನೀವು ಇಲ್ಲೇ. ಅಂದರೆ 2 ಪರ್ಸನ್ ಇದ್ರೆ ಒಂದು 600-700 ರೂಪೀಸ್ ಹೇಳಿದರೆ, ಒಂದು 5-6 ಜನ ಬಂದ್ರೆ 1500 ರೂಪೀಸ್. ಸಪ್ರೇಟ್ ಒಂದು ರೂಮ್ ಬೇಕು ಅಥವಾ ಏನೇ ಒಂದು ಯಾವುದೋ ಹೇಳಿದೆ ರೂಮ್, ಅದು 6000 ರೂಪಾಯಿ ಅಂತ ಹೇಳಿದ್ರೆ ನಾಮಿನಲ್ ಐತಿ. ನೀವರ ಒಂದು 5-6 ಜನ ಬಂದ್ರಪ್ಪ ಅಂದ್ರೆ ಟ್ರಿಪ್ಪಿಗೆ 1500 ರೂಪೀಸ್ ಇಲ್ಲಿ ಕೊಟ್ಟು ಇರ್ಬೋದು. ಫ್ರೆಶ್ ಅಪ್ ಕೂಡ ಆಗ್ಬೋದು. ಸೊ ಬರ್ರಿ ಇವಾಗ ಇನ್ನೊಂದು ಸ್ವಲ್ಪ ಮ್ಯಾಗ ಹತ್ತು ಹೋಗ್ಬೇಕು. ನೋಡೋದು ಎಷ್ಟು ಹತ್ತದೈತೆ ಅಂತೇಳಿ. ನಂಗೆ ಒಂದು ಸ್ವಲ್ಪ ಡೀಪಾಗಿ ಹತ್ತದೈತೆ ಅಂತ ಅಂದ್ಕೊಂಡೀನಿ. ಸೊ ಬರ್ರಿ ನಿಮ್ಗೆ ತೋರಿಸ್ತೀನಿ ಮುಂದೆ ಯಾವ ರೀತಿ ಐತಿ ಇಲ್ಕಲ್ ಕೇವು ಅಂಥೇಳಿ. ಸೊ ಇದೇ ರೋಡ್ರೆ ಹಿಂಗೆ ಬಂದು ನೋಡ್ಬೋದು ನೀವು. ಪಾರ್ಕಿಂಗ್ ನಂಬರ್ 3 ಇಲ್ಲೇ ಹೋಗಿ ಪಾರ್ಕ್ ಮಾಡೀವಿ. ಸೊ ಅಲ್ಲಿ ಸ್ಟಾರ್ಟಿಂಗ ಒಂದು ಸ್ವಲ್ಪ ದೂರ ಒಂದು ಕಿಲೋಮೀಟ್ರಿಂದ 50 ರೂಪಾಯಿ ಒಂಥರ ಪಾರ್ಕಿಂಗ್ ಅಂತೇಳಿ. ಪಾರ್ಕಿಂಗ್ ಫೀಸ್ 50 ರೂಪೀಸ್ ಕೊಟ್ಟು ಅವರೊಂದು ಚೀಟಿ ಕೊಡ್ತಾರೆ. ಪಾರ್ಕಿಂಗ್ ನಂಬರ್ 3 ಅಥವಾ 4, 5 ಎಲ್ಲಿ ಹೋಗ್ಬೇಕು ಅನ್ನೋದವ್ರು ಹೇಳ್ತಾರೆ. ಸೊ ಅಲ್ಲಿ ಬಂದು ನೀವು ಪಾರ್ಕ್ ಮಾಡಿ. ಅಲ್ಲಿ ಈ ಥರದ್ದು ಪೇ ಆ್ಯಂಡ್ ಯೂಸ್ ಟಾಯ್ಲೆಟ್ ಅಂತೂ ಇರ್ತಾವೆ, ಜೊತೆಗೆ ರೂಮ್ಸ್ ಕೂಡ ಅವೈಲೇಬಲ್ ಇರ್ತಾವೆ ಎಲ್ಲ ಕಡೆ. ಸೊ ನೀವು ಬಾರ್ಗೇನ್ ಮಾಡಿ ನೀವು ಇಲ್ಲಿ ಇರ್ಬೋದು. In the name of Holy Jesus. ಹಿಂದೆ ನಿಮ್ಗೆ ಈ ಥರ ಶಾಪ್ಗಳು ಸಿಗ್ತಾವೆ. ಸೊ ನೀವು ಏನು ಬೇಕಾದ್ರೆ ಪರ್ಚೇಸ್ ಕೂಡ ಮಾಡ್ಬೋದು ಹಿಂದೆ. ಬಟ್ ಟಾಪ್ ಮಾತ್ರ ಸಾಕಾಗೈತಿ. ಮಿನಿಮಮ್ ಒಂದು 30 ಐತಿ. ಯಾರಿಗೆ ಗೊತ್ತಾ, 10 ಅಂತೂ ಅನ್ನೋದೈತಿ. ನೋಡೋಣ ಈಗಿನ ಎಂಟ್ರೆನ್ಸ್, ಮುಂದಿನ ಎಷ್ಟು ಅಪ್ಪ ಐತೆ ಗೊತ್ತಿಲ್ಲ. ಮ್ಯಾಮ್ ನೋಡಂತ. Yes, yes, yes. Mustafa. ಇನ್ನೊಂದು latest updation 12D 100 Ashas ticket charge. Della Bengaluru, no, after the show reviews are customers feedbacks. One of the best experience ಇದು 12D ಮೂವಿ. ನೀವು ಬಂದ್ರೆ ಇಲ್ಲಿರಲ್ಲ ಅಲ್ಲಿರ್ತೀರಾ. 100 ರೂಪಾಯಿಗೋಸ್ಕರ ವರ್ತ್ ಇಟ್ ವಾಚ್. ಯಾವ ಬೇಕಾದ್ರೂ ಬಂದು ನೋಡ್ಬೋದು. ಇನ್ನ ಬೇಕಾದ್ರೆ ಇನ್ನೇ 2 ಮೂವಿ ಹಾಕ್ಸ್ಕೊಂಡು ನೋಡಿ, ಬೇಜಾರೇ ಇಲ್ಲ. ನೋಡ್ಬೋದು ನೀವು. ಅಡಲ್ಟ್ 50 ರೂಪೀಸ್, ಚಿಲ್ಡ್ರನ್ಸ್ 30 ರೂಪೀಸ್. ಫೋಟೋ ಶೂಟ್ ಅಂದ್ರೆ ನೀವಂದ್ರೆ DSLR ಕ್ಯಾಮ್ರಾ ತೊಗೊಂಬಂದ್ರೆ 1000 ರೂಪೀಸ್ ಫೀಸ್ ಐತಿ. ಸೊ ನೀವು ಅದೇ ರೀತಿ ಪ್ಲಾಸ್ಟಿಕ್ನ ಕ್ಯಾರಿ ಮಾಡೋಂಗಿಲ್ಲ. ಕ್ಯಾರಿ ಮಾಡಿದ್ರು ಡೆಪಾಸಿಟ್ ಇಡ್ಬೇಕು, ಆಮೇಲೆ ರಿಫಂಡ್ ಮಾಡ್ತಾರೆ. ಮತ್ತು ಹೊಳ್ಳಿ ತಂದು ಕೊಡ್ಬೇಕು ಅಷ್ಟೇ. ಪ್ಲಾಸ್ಟಿಕ್ ಬಾಟಲ್ ಬಿಟ್ಟರೆ ಬೇರೆ ಒಳಗೆ ಬಿಡ್ತಾರೆ. ಪ್ಲಾಸ್ಟಿಕ್ ಬಾಟಲ್ ಬಿಡ್ತಾರೆ, ಬಟ್ ಡೆಪಾಸಿಟ್ ಇಟ್ಕೊತಾರೆ ಅಷ್ಟೇ. ಒಂದು 20 ರೂಪೀಸ್ 30 ರೂಪೀಸ್ ಇಸ್ಕೋಬೋದು. ನೋಡೋಣ ಅಂತ ಬರ್ರಿ. ಅಸಲಿ ಇವಾಗ ಒಂದು ಟ್ರಕ್ ಅಸಲಿ ಆಯ್ತು. ಸೊ ಇವಾಗ ಐತಿ ಅನಾವತ್ತೈತಿ ಇನ್ನು ಮ್ಯಾಗ ನೋಡು ಬರ್ರಿ. ಸೊ ಇವಾಗ ಬಂದವಲ್ಲ
ಸಿಕ್ಕಾಪಟ್ಟೆ ಅಪ್ಪಿತ್ತು. ಸೊ ನೋಡೋಣಂತ ಇವಾಗ ಇನ್ನು ಎಷ್ಟು ಅಪ್ಪೈತೆ ಅಂತೇಳಿ. ಸದ್ಯಕ್ಕಂತೂ ಎಲ್ಲ ನೋಡ್ಬೋದು ನೀವು. ಅಲ್ಲಿ ಚಿಲ್ಡ್ರನ್ಸ್ ಬಂದಾರ ಇದು ನೋಡೋಕೆ ನೋಡೋಕೆ. ಸೊ ಎಂಟ್ರೆನ್ಸ್ ಅಂತೂ ಗಿಡಗಳಿಂದ ತುಂಬಿದಂತಹ ಎಂಟ್ರೆನ್ಸು ತುಂಬ ಅದ್ಭುತವಾದಂತಹ ವೆಲ್ಕಮ್ ಮಾಡ್ತಾ ಇದೆ ನಮಗೆ ಎಳೆಕಲ್ ಕೇವ್ಸ್. ಹಾ ಇಲ್ಲಿಂದ ಮೆಟ್ಲ ಸ್ಟಾರ್ಟ್ ಪೂರ ಮ್ಯಾಗ ಹೋಗ್ಬೇಕು. ನೋಡೋಣ ಬರ್ರಿ ಈ ಟೈಮ್ ಎಷ್ಟು ಹೊಡ್ತದೆ ಅಂತೇಳಿ. ಏನೋ ಬಂತಲ್ಲ ಅಣ್ಣ ఏంద ಇಲ್ಲ ಏನೋ ಬಂತಿಲ್ಲ ಹಾಂ ನಾಪನ ಸುಮ್ಮನೆ ಒತ್ತಿಗಟ್ಟ ಗೀತಿಟ್ಟು ಅಲ್ಲಿ ನೋಡೋಣ ಅಲ್ಲಿತ್ತದ ಅಲ್ಲೇನದ ಅಲ್ಲೈತೆ ನೋಡೋಣ ಈಗ ಕಾಣತ್ತಿಲ್ಲ ಅದೇ ಏ ಸೀರೆ ಬಂತ್ರಲ್ಲ ಆ ಕಡೆ ಅಂತ ಈ ಕಡೆ ಅಂತ ಬಾಬಾ ಇಲ್ಲಿ 2 ಐತಿ. ಸೊ ಈ ಕಡೆ ಹೋಗ್ಬೇಕಂತ. ಸೊ ಆ ಕಡೆಯಿಂದ ಇಳಿದವ್ರು ಈ ಕಡೆ ಸೈಡ್ ಹೋಗೋಣ ಅಂತಂದ್ರೆ ಈ ಕಡೆ ಚಲೋ ಅಂತಂದ್ರೆ ಅದ್ರ ಸಂಬಂಧ ಸೊ ಈ ಕಡೆ ಹೋಗೋಣಂತ ಬರ್ರಿ. ಸೊ ಏನು ನೋಡ್ಬೋದು ನೀವು ಅನಾಹುತೈತಿ ವ್ಯೂ ಹತ್ತೋದು ಹಂಗೆ ಅನಾಹುತೈತಿ ನೋಡ್ರಿ. ಇಲ್ಲಿ ಮ್ಯಾಗಿಂದ ಬಂದ್ವಿ ತಳಗಿಂದ ಬಂದ್ವಿ. ಇಲ್ಲಿ ನೋಡ್ಬೋದು ನೀವು ಎಲ್ಲ ಚಿಕ್ಕ ಮಕ್ಕಳು ಮ್ಯಾಗ ಹೊಂಟಾರ ನೋಡಕ್ಕೆ. ನೋಡ್ಬೋದು ನೀವು ಈಗ ಫುಲ್ ಮ್ಯಾಗ ನೋಡ್ಬೋದು ನಿಮ್ಮ ಮ್ಯಾಗಿಂದ ಎಷ್ಟು ಡೀಪ್ ಐತೆ ಅಂತೇಳಿ. ಮ್ಯಾಗ ಹೋಗ್ಬೇಕು ನೋಡಿಲ್ಲ ಹೆಂಗೈತೆ ನೋಡ್ರಿ. ಒಂದು ಸೆಕೆಂಡ ಮೇಲೆ ಅನಾಹುತ ಐತಿ. ಸೊ ವಜ್ಜೆ ಐತೆ ಹತ್ತದ ಒಬ್ಬರು ಹತ್ತಬೋದು ಅಷ್ಟೆ. ಯಪ್ಪ ಒಬ್ಬ ಮಾರ ನೋಡ್ರಿ ಹೆಂಗೈತಿ ಹತ್ತದ. ಇಲ್ಲಿಂದ ನೋಡ್ರಿ ವ್ಯೂ ಹೆಂಗೆ ಕಾಣತ್ತೆ. ಅನಾಹುತ ಐತಿ. ಒಂದ್ಸಲ ಬರಬೇಕು ನೀವು ಇದೆ ನೋಡ್ಬೋದು ನೀವು ಇದೆ ಗದ್ಲ ಸೊ ನೋಡ್ತಾ ಇರ್ಬೋದು ನೀವು ಇದು ಕೇವ್ ಸುಮಾರು 6000 ವರ್ಷಗಳ ಪುರಾತನವಾದಂತಹ ಕೇವ್ ಇದೆ. ಸೊ ಇದು ನಮ್ಮ ಹತ್ರ ಯಾಣ ಐತೆ ನೋಡ್ರಿ. ಸೊ ಅದು ಜ್ವಾಲಾಮುಖಿಯಿಂದ ಇದು ಉದ್ಗಣವಾದಂತಹ ಒಂದು ಜಾಗ. ಸೊ ಇದೇನೈತೆ ನೋಡ್ರಿ ಫುಲ್ ಬಂಡೆ ಏನೈತೆ ನೋಡ್ರಿ. ಬಂಡೆಯಿಂದ ಇದು ಬಂಡೆ ಬಿರುಕ್ ಆಗಿ ಆದಂತಹ ಜಾಗ ಇದೆ. ಇವಾಗ ನೋಡ್ರಿ ಹಿಂದೆ ಯಾವ ರೀತಿ ಕಾಣಿಸ್ತದೆ ಅಂತೇಳಿ. ಸೊ ಇನ್ನೂ ಮ್ಯಾಗ ಹಿಂಗೆ ಹತ್ಬೋದು ನೋಡ್ರಿ ಇನ್ನೂ ನೋಡ್ರಿ. ಇದು 700 ಮೆಟ್ಲು ಅದಾವಂತ. ಬಟ್ ಮೆಟ್ಲು ಮಾತ್ರ ಭಾಳ ಹೈಟ್ ಅದಾವೆ. ಸ್ವಲ್ಪ ತ್ರಾಸಾಗುತ್ತೆ ಆದ್ರೆ ಆರಾಮ್ಸೆ ಕುಂತು ಹತ್ಕೊಂತ ಹೋದ್ರೆ ಮ್ಯಾಗಂತರೂ ಅನಾಹುತ ವ್ಯೂ ಪಾಯಿಂಟ್ ಸಿಗುತ್ತೆ. ಸೊ ನೋಡ್ಬೋದು ಇನ್ನೂ ಮ್ಯಾಗ ಇನ್ನೂ ಜಾಗ ಐತಿ. ಸೊ ನೋಡ್ಬೋದು ನೀವು ಅಲ್ಲೆಲ್ಲ ಕುಂತ್ಕೊಂಡು ಬರತ್ತಾರ. ಸೊ ಬರ್ರಿ ಇವಾಗ ಹೋಗೋಣ. ಮತ್ತು ಸ್ವಲ್ಪ ರೆಸ್ಟ್ ತೊಗೊಳೋದು ಮತ್ತು ಚಲೋ ಮಾಡೋದು. ಸ್ವಲ್ಪ ರೆಸ್ಟ್ ತೊಗೊಳೋದು ಮತ್ತು ಚಲೋ ಮಾಡೋದು. ಬರ್ರಿ ಟಕ ಹತ್ತಿ ಮುಗಿಸ್ಬೋಣ ಅಂತ ನೋಡ್ರಿ. ಹಿಂದೆ ಹೆಂಗೈತಿ ಹಿಂದೆ ನೋಡಿದ್ರೆ ಬಿದ್ದಂಗಾಗತ್ತೆ. ಸೊ ನಿಮ್ಮೊಂದು ವ್ಯೂ ಪಾಯಿಂಟ್ ತೋರಿಸಿ ನೋಡ್ರಿ. ಅನಾಹುತ ಐತಿ. ನೋಡ್ರಿ ಈ ಒಂದು ಕೇವ್ ಏನೈತೆ ನೋಡ್ರಿ 1700 ಮೀಟ್ರ್ ಹೈಟ್ ಐತ್ರಿ ಸಮುದ್ರ ಮಟ್ಟದಿಂದ. ಸೊ ತುಂಬ ಹೈಟ್ ಐತಿದೆ. ಬರ್ತಾ 1.5 ಕಿಲೋಮೀಟ್ರ್ ನಡ್ಕೊತ ಬರ್ಬೇಕು. ಅದಾದಮೇಲೆ ಅಲ್ಲೇ ಟಿಕೆಟ್ ಕೌಂಟರ್ನಾಗ ಟಿಕೆಟ್ ತೊಗೊಂಡು ಆಮೇಲಿಂದ ಮೆಟ್ಲ ಸ್ಟಾರ್ಟ್ ಆಗವು. ಒಂದು 200 to 300 ಮೆಟ್ಲು ಆಗ್ಬೋದು. ಬಟ್ ಮೆಟ್ಲ ದೊಡ್ಡ ಅದಾವು. ಸ್ವಲ್ಪ ಕುಂತ ಬರ್ಬೇಕು ಅಷ್ಟೆ. ಸೊ 6000 ವರ್ಷಗಳ ಪುರಾತನವಾದಂತಹ ಈ ಕೇವ್ ಇದೆ. ಸೊ ಬರ್ರಿ ಇವಾಗ ಆ ಕೇವ್ ಒಳಗಡೆ ಎಂಟ್ರಿ ಆಗೋಣಂತ. ಓ ಮೈ ಗಾಡ್ ಯಪ್ಪ ಅಲ್ಲಿ ಹತ್ತಿ ಇವಾಗ ಇಳಿದೆ
ಹತ್ತೋದು ಹಗರ್ಗೆ ಹತ್ತೋದು ಇಳಿದು ವಜ್ಜ ಭಾಳ ಒದ್ದೈತಿ, ಇಳಿದು ಭಾಳ ವಜ್ಜೈತಿ. ಬರೀತಿ ರಣಗಲ್ಲೇ ಅದ ನಾನು. ಇವು ನೋಡ ಸೇಮ್ ಗುಣ ಹಾಕಿ ಇದ್ದಂಗೆ ಐತಲ್ಲ ಅದು. ನೀವು ನೋಡ್ತಾ ಇರ್ಬೋದು ಇಲ್ಲಿ ರೇಖಾಚಿತ್ರಗಳನ್ನು. ಇದು ಸುಮಾರು 6000 ವರ್ಷಗಳ ಹಿಂದಿನ ಒಂದು ರೇಖಾಚಿತ್ರ ಎಂದು ಹೇಳ್ತಾರೆ. ಸೊ ಈ ಥರ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಸೊ ಇದು ನೋಡಿದ್ರೆ ಏನು ಸತ್ತ ಹಿಡಿದು ನಿಮಗಿದೆ ನಿಜವಾಗ್ಲ ಗುಣ ಕೇವನ್ಯಾಗ ಸೇಮ್ ಹಿಂಗೆ ಇತ್ತು ಸೇಮ್ ಅಣ್ಣ. ಸೇಮ್ ಗುಣ ಪಿಚ್ ಇದೇನು ಮಂಜುಮಲ್ ಬಾಯ್ಸ್ ಒಳಗೆ ಸೇಮ್ ಹಿಂಗೆ ಹಾಕಿರ್ತಾರೆ ಅವ್ರು. ಮಂಜುಮಲ್ ಬಾಯ್ಸ್ ಒಳಗೆ ಜಂಪ್ ಆಗಿ ಆ ಕಡೆ ಹೋಗಿರ್ತಾರೆ. ಇಲ್ಲಣ್ಣ ಇದಲ್ಲ ಗುಣ ಕೇವದ, ಇದು ಇಳಕಲ್ಲ ಕೇವದ. ನೋಡ್ಬೋದು ಯಪ್ಪ ಹೆಂಗೈತೆ ನೋಡ್ರಿ. ಸೊ ಮಂಜುಮಲ್ ಬಾಯ್ಸ್ ಫಿಲ್ಮ್ ನೋಡಿದ್ರೆ ನಿಮ್ಗೆ ಈ ಥರದ್ದು ಕಾಣ್ಬೋದು ನಿಮ್ಗೆ. ಯಾಕಂದ್ರೆ ಅಲ್ಲಿ ಗುಣಾಕಿ ಅದು ಇರೋದು ಕೊಡೈಕೆನಾಲ್ ಹತ್ರ. ಸೊ ಅಲ್ಲಿ ಈ ಥರ ಎಂಟ್ರೆನ್ಸ್ ಇರೋಂಗಿಲ್ಲ. ಅವರು ಇನ್ನು ಜಂಪ್ ಆಗಿ ಅಲ್ಲಿ ತಳ ಬಿದ್ದಿರ್ತಾರೆ. ಸೊ ಆ ಪಿಕ್ಚರ್ ನೋಡಿಲ್ಲ, ನೋಡ್ಕೊಂಬರ್ರಿ, ಸಖತ್ತಾಗೈತಿ. ಸೊ ನೋಡೋಣಂತ ನೆಕ್ಸ್ಟ್ ಟೈಮ್ ನಾವು ಗುಣಾಕಿ ಹೋಗಿ ಅದು ವಿಡಿಯೋ ಮಾಡಿ ತೋರಿಸ್ತೀನಿ ಅಂತ. ಸೊ ಇದು ಎಳಕಲ್ ಕೇವ್ ನೋಡ್ರಿದ ಸೀಳು ಬಂಡೆಯಿಂದ ನಿರ್ಮಾಣ ಆದಂತಹ ಕೇವ್ ಇದೆ. ಇದು ಸುಮಾರು 96 ಅಡಿ ಎತ್ತರ, 22 ಅಡಿ ಅಗಲ, 30 ಅಡಿ ಆಳದಷ್ಟು ಐತಿದೆ ಗುಹೆ. ನೋಡ್ರಿ ನೀವು ಯಾಣದಾಗ ಯಾಣ ಕೇವ್ ಐತಿ, ಬಟ್ ಅದು ಈ ಜ್ವಾಲಾಮುಖಿ ಆಗಿ ಅದು ಹುಟ್ಕೊಂಡಂತಹ ಒಂದು ಪ್ಲೇಸ್ ಅದ. ಬಟ್ ಇದೇನೈತೆ ನೋಡ್ರಿ ಕಲ್ಲು ಬಂಡೆ ಸೀಳಿ ಆದಂತಹ ಒಂದು ಜಾಗ ಇದೆ. ಬಟ್ ನಿಮ್ಗೆ ಇಷ್ಟ ಆಯ್ತು ನೋಡ್ರಿ ಕೇವು. ನೋಡ್ರಿ ಅಲ್ಲಿಂದ ಎಂಟ್ರಿ ಆಗ್ತೀರಿ, ಇಷ್ಟು ದೊಡ್ಡ ಗುಹೆ ಐತಿ. ಈ ಕಲ್ಲು ಬಂಡೆ ಇದು ಮೋಸ್ಟ್ಲಿ ಇದು ಎರಡು ಕೂಡಿದ್ದಿರ್ಬೇಕು. ಇದು ಸೀಳೈತಿ, ಇದ ಒಂದು ಕೇವ್ ಟೈಪ್ ಆಗೈತಿ. ಇಲ್ಲೇ ಎಂಟ್ರಿ ಇಲ್ಲ, ಇಲ್ಲಿ ಇದು ಸ್ವಲ್ಪ ಫುಲ್ ಡೀಪ್ ಐತಿ ಇಲ್ಲೇ. ಸೊ ಇಷ್ಟ ಆಯ್ತು ನೋಡ್ರಿ. மனிதர் உணர்ந்து கொள்ள இது மனித காதல் அல்ல, அதையும் தாண்டி புனிதமானது. ಸೊ ನೋಡ್ರಿ ವರ್ತ್ ಐತಿ ಅಂತ ನೀವು ಅಂದ್ಕೊಂಡ್ರೆ ವರ್ತ್ ಐತಿ ಅಂತ ಒಂದಿಷ್ಟು ಮಂದಿಗೆ ಅನ್ಸುತ್ತೆ, ವರ್ತ್ ಇಲ್ಲ ಅಂತ ಒಂದಿಷ್ಟು ಮಂದಿಗೆ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ವ್ಯೂ ಐತಿ ನೋಡ್ರಿ, ಅನ್ನಾಹುತ ಐತಿ, ಟ್ರೆಕ್ಕಿಂಗು ಹಂಗೆ ಐತಿ. ಸೊ ನೀವು ವಯಸ್ಸಾದವ್ರು ಹತ್ತು ಸ್ವಲ್ಪ ಕಷ್ಟ ಆಗ್ಬೋದು. ಜೀಪ್ ತೊಗೊಂಡು ನೀವು ಮ್ಯಾಗ ಬರ್ಬೋದು, ಬಟ್ ಮೆಟ್ಲ ಹತ್ತೋದು ಭಾಳ ವಜ್ಜೆ ಐತಿ. ಚಿಕ್ಕ ಮಕ್ಕಳನ್ನ ಕರ್ಕೊಂಡು, ಭಾಳ ಸಣ್ಣವ್ರನ್ನ ಕರ್ಕೊಂಡು ಬರೋದು ಭಾಳ ವಜ್ಜೆ ಅನ್ಸ್ಬೇಕು. ಯಾಕಂದ್ರೆ ಅವ್ರು ತೊಗೊಂಡು ಹತ್ತೋದೈತಲ್ಲ, ಸ್ವಲ್ಪ ಟೈಮ್ ತೊಗೊಂಡ್ಬರ್ಬೇಕು. ನೋಡ್ಬೋದು ನೀವು ಅಲ್ಲಿ ಬಂದಾರ ಒಂದು ಫ್ಯಾಮ್ಲಿ, ಬಟ್ ಅವರು ತುಂಬ ಟೈಮ್ ತೊಗೊಂಡು ಮ್ಯಾಗ ಬಂದ್ರೆ. ಸೊ ನೀವು ಟೈಮ್ ತೊಗೊಂಡು ಆರಾಮ್ ಬರ್ಬೋದು, ನೋಡೋಕೆ ಚೆನ್ನಾಗೈತಿ. ಬಟ್ ಇಷ್ಟ ಐತಲ್ಲ ನಿಮ್ಗೆ, ಅಷ್ಟು ಏನು ಇಷ್ಟ ಐತಲ್ಲ ಅಷ್ಟು ಮ್ಯಾಗ ಹತ್ತು ಬಂದ್ರು ಅಂತ ಅನ್ನಿಸ್ಬೋದು. ಬಟ್ ವ್ಯೂ ಏನೈತೆ ನೋಡ್ರಿ, ಅದಕ್ಕೆ ಎರಡು ಮಾತಿಲ್ಲ, ಅನ್ನಾಹುತ ಐತಿ. ಓಕೆ, ಎಡ್ಕಲ್ ಕೇವ್ಸ್ ನೋಡಿದೆ ಅಂತ ಅಂದ್ಕೊಂಡಿನಿ. ಇಷ್ಟ ಮತ್ತು ನಿಮ್ಗೆ ನೆಕ್ಸ್ಟ್ ಪ್ಲೇಸ್ನ ನೆಕ್ಸ್ಟ್ ವಿಡಿಯೋದಾಗ ಕವರ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಂಡಿನಿ. ಇಷ್ಟ ವಿಡಿಯೋನ ಲೈಕ್ ಮಾಡಿಲ್ಲ, ಖಂಡಿತ ಡಿಸ್ಲೈಕ್ ಮಾಡಿರಿ. ಮತ್ತು ಬಿಟ್ಟಾಗಿ ನಿಮ್ಮ ಮುಂದಿನದಾಗೆಲ್ಲರೂ ಟಿಕೆಟ್ ಬಾಯ್.